ತ್ರಿವಳ್ಳಿ ಗ್ರಾಮದ ಹಿರಿಯರ ಪಾದಾರಗಳಲ್ಲಿ ಹಾಗೂ ವೇದಿಕೆಯ ಮೇಲೆ ವೇದಿಕೆಯ ಮುಂದ ಭಾಗದಲ್ಲಿ ಕುಂತಹ ಎಲ್ಲ ಜನರಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಂತಹ ಶ್ರೀಯರ ಪಾದಾರಗಳಲ್ಲಿ ಎನ್ನ ಮನದಾಳದ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆತ್ಮೀಯರೇ, ವೇದ ಫೌಂಡೇಶನ್ ಈ ಸಮಾಜದ ಬದಲಾವಣೆಯ ಒಂದು ಉದ್ದೇಶವನ್ನ ಹೊಂದಿದೆ. ಈಗಾಗಲೇ ವೇದ ಬಿಲ್ಡರ್ಸ್ ಡೆವಲಪರ್ಸ್ಗೆ ರಾಜ್ಯ ಮಟ್ಟದ ಗೌರವ ಪ್ರತೀಕವಾಗಿ ರಾಜ್ಯ ಪ್ರಶಸ್ತಿ ದೊರಕಿದೆ. ಇದು ಯಾಕೆ ಈ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಸಮಾಜ ಸುಧಾರಣಾ ಕಾಲಘಟ್ಟಗಳಲ್ಲಿ ನೋಡಿದಾಗ ನಾವು ಹಾವೇರಿ ಜಿಲ್ಲೆಯಲ್ಲಿ ಬಂಡಾಯ ಸಾಹಿತಿಯನ್ನ ನೆನೆಸ್ಕೊಳ್ಬೇಕಾಗತ್ತೆ. ಸತೀಶ್ ಕುಲಕರ್ಣಿ ಅವರನ್ನ ಕಟ್ಟತ್ತೇವ ನಾವು ಕಟ್ಟೆ ಕಟ್ಟತೇವ. ಆ ವ್ಯಕ್ತಿಯ ಒಂದು ಸಾಹಿತ್ಯ ಹೇಳುತ್ತೆ ಬಣತನದ ಮೂಲವನ್ನ. ಕಟ್ಟತ್ತೇವ ನಾವು ಕಟ್ಟೆ ಕಟ್ಟತೇವ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟತೇವ. ಅಂದರೆ ಸಮಾಜದಲ್ಲಿ ಸಮಾನತೆಯ ಒಂದು ಭಾವನೆ ಜೊತೆಗೆ ಮಹಿಳೆಯರು ಯಾವುದೇ ಒಂದು ಹೆದರಿಕೆ ಇಲ್ಲದೆ ನಡೆದಾಡಬೇಕು ಅನ್ನುವಂತಹ ಗಾಂಧೀಜಿಯವರ ಒಂದು ಮಾತನ್ನ ಆ ಸಾಹಿತ್ಯದಲ್ಲಿ ಹೊಡೆಸ್ತಾರೆ. ಜೊತೆಗೇನೆ ಈ ಒಂದು ಸಮಾಜವನ್ನ ಸುಧಾರಣೆಯಲ್ಲಿ ಮಾಡುವಾಗ ಪ್ರತಿ ರಾಜಕಾರಣವೇ ಮೂಲ ಉದ್ದೇಶವಾಗುವುದಿಲ್ಲ. ಈ ಒಂದು ಸಮಾಜದ ಬದಲಾವಣೆಯಲ್ಲಿ ಯುವಕರ ಪಾತ್ರ ಪ್ರಮುಖವಾಗುತ್ತೆ ಅನ್ನುವಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ, ನನ್ನ ಜೀವನ ನಿಮಗೆ ಹೊಸ ಪರಿಚಯವಲ್ಲ. ನನ್ನ ಜೀವನ ಹೇಗೆ ಈ ಒಂದು ಕಾರ್ಯಕ್ರಮದ ಗಣ್ಯ ಮಾನ್ಯರು ಹೇಳಿದ್ರು, ನನಗೂ ಕೂಡ ಈ ಒಂದು ಶಿಕ್ಷಣ ಎಷ್ಟು ಹತ್ತಿರವಾಗಿದೆ ಅಂದ್ರೆ, ನನ್ನ ತಂದೆ ತಾಯಿಗಳಿಗಿಂತ ಈ ವೇದಿಕೆಯ ಮೇಲೆ ಕೂತಂತಹ ಇವತ್ತು ಈ ಒಂದು ಮಾತನಾಡಕ್ಕೆ ಅವಕಾಶವನ್ನು ಕೊಟ್ಟಂತವರು ನಮ್ಮ ಗುರುಗಳು. ಯಾಕೆ ಕೊಡ್ತಾರಪ್ಪ ಅಂದ್ರೆ, ಅವರು ಒಂದು ಮಾತು ಹೇಳ್ತಾರೆ, ಚಿನ್ನಾರಿ ಮುತ್ತ, ಬಡತನದಲ್ಲಿ ಸಾಧನೆಗೈದ ನವೀನ್ ಪಾಟೀಲ್, ಇವೆಲ್ಲ ಮಾತುಗಳೇನಿದಾವಂದ್ರೆ ಗುರುಗಳು ನಮ್ಮ ತಂದೆ ತಾಯಿಗಿಂತ ಹೆಚ್ಚಿನ ಒಂದು ಶ್ರಮವನ್ನ ಪಟ್ಟು ನನ್ನನ್ನ ಈ ಮಟ್ಟಕ್ಕೆ ತಂದುಕೊಟ್ಟಿದ್ದಾರೆ. ಈ ಒಂದು ವಿಚಾರ ತ್ರಿವಳ್ಳಿ ಗ್ರಾಮದ ಎಲ್ಲ ಹಿರಿಯರಿಗೆ ಗೊತ್ತಿದೆ. ಹೀಗಾಗಿ ನಮ್ಮ ಗುರುಗಳು ಕೊಟ್ಟಂತಹ ಅವಕಾಶವನ್ನ, ನೀವು ಮಾಡಿದಂತಹ ಆಶೀರ್ವಾದವನ್ನ ಈ ಜೀವನದ ಪ್ರತಿ ಕ್ಷಣದಲ್ಲೂ ನಾನು ನೆನಪು ಮಾಡಿಕೊಳ್ಳುತ್ತಾ, ಮುಂದೆ ಸಮಾಜದಲ್ಲಿ ನಾವು ಬದಲಾವಣೆಯನ್ನ ಗಾಳಿ ಬೀಸುವಾಗ ಪ್ರತಿ ಕ್ಷಣದಲ್ಲಿ ರಾಜಕಾರಣಿಗಳನ್ನ ನೀವು ಪ್ರಮುಖರನ್ನಾಗಿಸಬೇಡಿ. ನಾನು ಯುವಕರಲ್ಲಿ ಹೇಳೋದಿಷ್ಟೇ, ನಮ್ಮ ಜವಾಬ್ದಾರಿಯು ಕೂಡ ಈ ಸಮಾಜದಲ್ಲಿ ಇದೆ ಎನ್ನುವಂತ ಮಾತನ್ನ ಹೇಳ್ತಾ, ನನ್ನ ಮಾತಾಡಲು ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ನನ್ನ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ಜೈ ಜಿನೇಂದ್ರ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮುಖ್ಯ ಅತಿಥಿ ಭಾಷಣವನ್ನು ಮಾಡಿದಂತ ನವೀನ್ ಪಾಟೀಲ್ ಅವರಿಗೆ ಧನ್ಯವಾದಗಳು.